टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಾನವೀಯತೆ ಇನ್ನೂ ಬದುಕಿದೆ ಅನ್ನೋದಕ್ಕೆ ಕೊಪ್ಪಳದಲ್ಲಿ ಒಂದು ಪ್ರಸಂಗ ನಡೆದಿದೆ. ಕರೆಂಟ್ ಬಿಲ್ ಕಟ್ಟಲಾಗದೆ ಕೈಕಾಲು ಹಿಡಿದ ಹಿರಿಯ ಜೀವದ ಸ್ಥಿತಿ ಕಂಡು ಜೆಸ್ಕಾಂ ಸಿಬ್ಬಂದಿ ಮನಕರಗಿದೆ. ಈ ಅಜ್ಜಿಯ ಹೆಸರು ಅನ್ನಪೂರ್ಣ ಬಡಿಗೇರ. ಕೊಪ್ಪಳ ತಾಲೂಕಿನ ಮಾದಿನೂರ ಗ್ರಾಮದ ಈ ಅಜ್ಜಿಗೆ ಹಿಂದಿಲ್ಲ ಮುಂದಿಲ್ಲ. ಗಂಡ ತೀರಿ ಹೋಗಿದ್ದು, ಇದ್ದೊಬ್ಬ ಮಗ ಕೂಡ ಆಸ್ಪತ್ರೆ ಸೇರಿ ವರ್ಷಗಳೇ ಕಳೆದಿವೆ. ಹೀಗೆ ಊಟಕ್ಕೂ ಕಷ್ಟಪಡ್ತಾ ಒಂಟಿ ಜೀವನ ನಡೆಸುತ್ತಿದ್ದ ಈಕೆಗೆ ಜೆಸ್ಕಾಂನವರು ಬಿಲ್ ಕೇಳಲು ಬಂದಾಗ ಎದೆ ಒಡೆದು ಹೋಗಿತ್ತು. 3 ವರ್ಷಗಳ ವಿದ್ಯುತ್ ಬಿಲ್ ಪೆಂಡಿಂಗ್. ಬಿಲ್ ಪಾವತಿಸಿ ಅಜ್ಜಿಗೆ ಸಹಾಯ ಮಾಡಿದ ಸಿಬ್ಬಂದಿ. ಅಂದ್ಹಾಗೆ ಕಳೆದ 3 ವರ್ಷಗಳಿಂದ ಈ ವೃದ್ಧೆಯ ಮನೆಯಿಂದ ಯಾವುದೇ ಬಿಲ್ ಕಟ್ಟಿರಲಿಲ್ಲ. ಬರೋಬ್ಬರಿ 5,381 ರೂಪಾಯಿ ಬಾಕಿ ಉಳಿದಿತ್ತು. ಹೀಗಾಗಿ ಮನೆ ಬಳಿಗೆ ಬಂದ ಜೆಸ್ಕಾಂ ಸಿಬ್ಬಂದಿ ಕರೆಂಟ್ ಕಟ್ ಮಾಡಲು ಮುಂದಾಗಿದ್ದಾರೆ. ಅಜ್ಜಿ ಕೈಕಾಲು ಬಿದ್ದಾಗ ಅರ್ಧ ಹಣವಾದ್ರೂ ಕಟ್ಟು ಎಂದಿದ್ದಕ್ಕೆ ಮನೆಯಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ಹಣವನ್ನ ಸಂಗ್ರಹಿಸಿ 100 ರೂಪಾಯಿ ಕೊಟ್ಟಿದ್ರಂತೆ. ಈ ದೃಶ್ಯ ನೋಡಿದ ಜೆಸ್ಕಾಂ ಸಿಬ್ಬಂದಿಯ ಮನಕರಗಿದೆ. ಹಾಗಂತ ವಾಪಸ್ ಹೋಗೋ ಹಾಗೂ ಇರಲಿಲ್ಲ. ಹೀಗಾಗಿ ವಸೂಲಿಗೆ ಬಂದ ಎಲ್ಲಾ ಲೈನ್ಮ್ಯಾನ್ ಹಾಗೂ ಇತರ ಜೆಸ್ಕಾಂ ಸಿಬ್ಬಂದಿ ಸೇರಿ 5,000 ರೂಪಾಯಿ ಬಿಲ್ ಪಾವತಿ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ನಾವು ಸರ್ 500 ರೂಪಾಯಿ ಆಯಿತು ಸರ್ ಎಲ್ಲ ಸಿಬ್ಬಂದಿ. ಅಜ್ಜಿ ಏನಂದ್ರೆ ಸರ್ ಭಾಳ ಖುಷಿ ಆಯ್ತು ಸರ್ ಅವ್ರಿಗೆ. ಮತ್ತು ಅಳಕತ್ತಿದ್ರು ಪಾಪ. ಇಲ್ಲ ಸರ್ ನೀವು ಭಾಳ ಒಳ್ಳೆ ಇದು ಮಾಡಿದ್ರಿ. ನಾನು ಇನ್ನೊಂದು ಸಲ ಏನಂದ್ರೆ ತಿಂಗಳ ಏನೋ 100-150 ರೂಪಾಯಿ ಏನು ಬಿಲ್ ಬರ್ತೈತಲ್ಲ, 100-800 ರೂಪಾಯಿ ಬರ್ತೈತಲ್ಲ. ಇನ್ನು ಬಿಲ್ ಪಾವತಿಯ ನಂತರ ಅಜ್ಜಿ ಈ ಲೈನ್ಮ್ಯಾನ್ಗಳಿಗೆ ಹರಸಿ ಹಾರೈಸಿದ್ದಾಳೆ. ನನ್ನ ಕಷ್ಟಕ್ಕೆ ಸಹಾಯ ಮಾಡಿ ಮನೆಯಲ್ಲಿ ದೀಪ ಉರಿಯಲು ಸಹಾಯ ಮಾಡಿದವರಿಗೆ ಅವರ ಮಕ್ಕಳು ಮರಿಗೆ ದೇವರು ಒಳ್ಳೇದ್ ಮಾಡಲಿ ಎಂದು ಮನ ತುಂಬಿ ಹಾರೈಸಿದ್ದಾಳೆ. ಅಯ್ಯಪ್ಪ ಇಂಥದ್ರಾಗಿದ್ದಾರೆ ಏನು ನೆನಪು ಹೋಗ್ಬೇಕ್ರಿ ಅಪ್ಪ, ನಿಮಗೆ ನಮ್ಮ ಜನ್ಮನಿರೋವರೆಗೆ ನಾನು ನೆನಪೋಲ್ಲ. ಅಂಥದ್ದು ಇಷ್ಟೆಲ್ಲ ಇದು ಮಾಡ್ಯಾರಂದ್ಮೇಲೆ ಜನ್ಮಕ್ಕೆ ಎಷ್ಟು ಇದಾಗಬಾರ್ದು. ಜನ್ಮಿರೋವರೆಗಿನ ಅವರಿಗೆ ಪುಣ್ಯ ಬಂದು ಅವ್ರಿಗೆ ಸುಲತ್ನಿಗೆ ಆಶೀರ್ವಾದ ಪಡೀಲಿ ಮಕ್ಕಳು ಮರಿ. ಜೆಸ್ಕಾಂ ಸಿಬ್ಬಂದಿಯ ಕಾರ್ಯಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಒಬ್ಬರ ಕಷ್ಟಕ್ಕೆ ಮಿಡಿದ ಇಂತಹ ಸಹೃದಯಿಗಳಿಗೆ ನಮ್ಮ ಕಡೆಯಿಂದಲೂ ಅಭಿನಂದನೆ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.